स्वागत है आप सभी का R1 न्यूज़ में। मैं आपके साथ साबिर मुकाशी। ಇವತ್ತು ಲೋಕಸಭಾ ಚುನಾವಣೆಯ ನಿಮಿತ್ತವಾಗಿ ಬಿಜಾಪುರ ಜಿಲ್ಲೆಯ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಸನ್ಮಾನ್ಯ ಶ್ರೀ ರಮೇಶ್ ಜಿಗಜಿಣಗಿ ಸಾಹೇಬರ ನಾಮಿನೇಷನ್ ಕೊಡ್ತಕ್ಕಂಥ ಸಂದರ್ಭದಲ್ಲಿ MG ರೋಡ್ನಲ್ಲಿರ್ತಕ್ಕಂಥ ಮೊದಲ ಮಾರುತಿ ದೇವಸ್ಥಾನದಿಂದ ಲಕ್ಷ್ಮೀ ಗುಡಿ ನೇರವಾಗಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ನಾಮಿನೇಷನ್ ಕೊಡ್ತಕ್ಕಂಥ ಒಂದು ಪ್ರಕ್ರಿಯೆ ಇವತ್ತು ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಜಿಯವರು ಮೋದಿ ಪರಿವಾರ ಅಂತಕ್ಕಂಥ ಇಡೀ ಭಾರತ ದೇಶದಲ್ಲಿ ಇವತ್ತು ನಾಮಿನೇಷನ್ ಕೊಡ್ತಕ್ಕಂಥ ಆಯಾ ಜಿಲ್ಲೆಯಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾದಂಥ ಸನ್ಮಾನ್ಯ ರಮೇಶ್ ಜಿಗಜಿಣಗಿ ಸಾಹೇಬರ ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಮುಖಂಡರು, ನಮ್ಮ ರಾಜ್ಯದ ಮುಖಂಡರು ಕೂಡ ಸನ್ಮಾನ್ಯ ಶ್ರೀ CT ರವಿಯವರು ಕೂಡ ಬಂದಿದ್ದಾರೆ. ಇವತ್ತು ಅವರ ಜೊತೆಯಲ್ಲಿ ರಾಜ್ಯಸಭಾ ಸದಸ್ಯರು ಹಾಲಪ್ಪ ಆಚಾರ್ಯವರು, ಅನೇಕ ಶಾಸಕರು ಎಲ್ಲರೂ ಇವತ್ತು ಬಹುಸಂಖ್ಯೆಯಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರೊಂದಿಗೆ ಮತ್ತು ತಾಯಂದಿರ ಸಮ್ಮುಖದಲ್ಲಿ ಇವತ್ತು ನೇರವಾಗಿ ಪಾದಯಾತ್ರೆ ಮುಖಾಂತರ ಹೋಗಿ ನಾಮಿನೇಷನನ್ನು ಕೊಡ್ತಿದ್ದೀವಿ. ಬಿಜಾಪುರ ಜಿಲ್ಲೆಯಿಂದ ಅತಿ ಹೆಚ್ಚಿನ ಮತಗಳಿಂದ ಇವತ್ತು ರಮೇಶ್ ಜಿಗಜಿಣಗಿ ಸಾಹೇಬರಿಗೆ ಆರಿಸಿ ಕೊಡ್ತಕ್ಕಂಥದ್ದು ನಿಶ್ಚಿತ. ಇದು ಎರಡನೇ ಮಾತಿಲ್ಲ. ಮತ್ತೊಮ್ಮೆ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆಗೋದು ನಿಶ್ಚಿತ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಸಾವಿರಾರು ಕಾರ್ಯಕರ್ತರ ಜೊತೆಗೂಡಿ ನಮ್ಮ ಸಂಸದರು ಮತ್ತು ಭಾರತೀಯ ಜನತಾ ಪಕ್ಷ ಲೋಕಸಭೆ ಅಭ್ಯರ್ಥಿ ಅಂತ ರಮೇಶ್ ಜಿಗಜಿಣಗಿ ಸಾಹೇಬರ ನಾಮಪತ್ರ ಸಲ್ಲಿಕೆ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀವಿ. ಬನ್ನಿ ಸರ್, ಒಂದು 50,000 ಬಿಜಾಪುರ ಕೊಡ್ತೀವಿ. ಆಮ್ಯಾಗ ಬಿಜಾಪುರ ನಗರದಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಮಾಡಿದ ಕೆಲಸಗಳನ್ನು ನೋಡಿ ಸಾವಿರಾರು ಜನರು ಹೇಳ್ತಾರೆ, ವಿಜಯಪುರ ನಗರ ಹಿಂದೆ ಧೂಳಾಪುರ ಇತ್ತು, ತಾವು ಬಂದ ಮೇಲೆ ಸಾಕಷ್ಟು ಬದಲಾವಣೆ ಆಗಿದೆ, ಸುಧಾರಣೆ ಆಗಿದೆ. ಹೀಗಾಗಿ ತಾವು ಎಲ್ಲಿ ಹೇಳ್ತೀರಿ ಅಲ್ಲಿ ಮತಗಳನ್ನು ಹಾಕ್ತೀವಿ ಅನ್ನೋಂಥ ಭಾವನೆ ಐತಿ. ಆದ ಕಾರಣ BJPಗೆ ವಿಜಯಪುರ ನಗರಕ್ಕೆ ಕನಿಷ್ಠ 50,000 ಹೆಚ್ಚು ಅಂತರಗಳಿಂದ ಅವರಿಗೆ ಮತಗಳನ್ನು ಕೊಡುವಂಥ ಕೆಲಸ ಮಾಡ್ತೀವಿ ಅಂತ ಎಲ್ಲ ಕಾರ್ಯಕರ್ತರು ಮತ್ತು ಮತದಾರ ಬಂದವರು ಹೇಳ್ತಾ ಇದ್ದಾರೆ. ನಮಗೆ ಸಂತೋಷ ಅದ. ಯಾಕಂದ್ರೆ ಭಾರತ ದೇಶ ಈಗ ನೋಡ್ರಿ, ನೀವು ಭಾರತ ದೇಶ ಎಷ್ಟೇ 13ನೇದು ಅಥವಾ ಎಷ್ಟೇ ಹಿಂದಿತ್ತು, ಈಗ 5ನೇ ರ್ಯಾಂಕ್ ಬಂದದ. ಇದರ ಅರ್ಥ ಏನಂದ್ರೆ ಪ್ರಗತಿಯತ್ತ ಸಾಗ್ತಾ ಇದೆ. ನರೇಂದ್ರ ಮೋದಿಯವ್ರನ್ನ ನಮ್ಮ ದೇಶ ಎಲ್ಲ ಬೇರೆ ಬೇರೆ ದೇಶದಲ್ಲಿ ಒಪ್ಕೋತಾರೆ, ಅಂಥ ಪ್ರಧಾನಮಂತ್ರಿ ನೋಡಿಲ್ಲ ನಾವು. ಹೀಗಾಗಿ ನಿಮ್ಮ ಭಾರತ ದೇಶ ಅದೃಷ್ಟವಂತರು ಅಂಥ ಪ್ರಧಾನಿ ಪಡೆದು ಅಂತ ಹೇಳ್ತಾರೆ. ಹೀಗಾಗಿ ಎಲ್ಲ ಮತದಾರದಲ್ಲಿ ಐತಿ. BJPಗೆ ಹೆಚ್ಚು ಮತಗಳನ್ನು ಬರ್ತಾವೆ ಸಲ. ಕಾಂಗ್ರೆಸ್ ಇಲೆಕ್ಷನ್ ಸಮೀಪ ಅಷ್ಟೇ ಕಾಣಿಸ್ತಾರೆ ರಮೇಶ್ ಜಿಗಜಿಣಗಿ ಅವರು ಅಂತ ಹೇಳಿ. ನೋಡ್ರಿ, ಒಂದು ಹೇಳ್ತೀನಿ ಕೇಳ್ರಿ, ಅವ್ರಿಗೆ ಗೊತ್ತಿರಲಿ ಸುತ್ತಮುತ್ತ ಆಗ್ತಾ ಇರೋದು ಓವರ್ ಬ್ರಿಡ್ಜು, ರೈಲ್ವೆ ಬ್ರಿಡ್ಜು, ಹೈವೇಗಳು ಇವೆಲ್ಲ ಮೊದಲು ಎಲ್ಲಿದ್ದು? ಅವ್ರು ಸಂಸದರಾದ್ಮೇಲೆ ಗಡ್ಕರಿ ಸಾಹೇಬರು ಅವ್ರಿಗೆ ಹೋಗಿ ಲೆಟರ್ ಕೊಟ್ಟನಾಗೆ ಇವೆಲ್ಲ ಕೆಲಸ ಆಗ್ಯಾವ. ಅವ್ರು ಹೇಳ್ತಾರೆ ಅಂದ್ರೆ ನಾವು ಅದಕ್ಕೆ ಪ್ರತಿಕ್ರಿಯೆ ಕೊಡಂಗಿಲ್ಲ. ಜನ ನೋಡ್ತಾ ಇದ್ದಾರೆ. ಜನರು ಏನು ನೋಡ್ತಾ ಇದ್ದಾರೆ ಗೊತ್ತೇನು? ಕೆಲಸ ಮಾಡೋದು ಕಾಣ್ತಾ ಇದೆ. ಅವ್ರು ವಿರೋಧ ಪಕ್ಷದವರು, ಕಾಂಗ್ರೆಸ್ ಪಕ್ಷ ಹೇಳೋರು ಅವರು, ಬಟ್ ಜನರು ಹಂಗಿಲ್ಲ ವಿಚಾರ. ಕೆಲಸ ಮಾಡಿದ್ರೆ ಮತ್ತೆ ಆಗ್ತಾರೆ. ಬೋಲೋ ಭಾರತ್ ಮಾತಾ ಕಿ, BJP ಪಕ್ಷಕ್ಕೆ, ಜಿಗಜಿಣಗಿ ಅವರಿಗೆ, ನರೇಂದ್ರ ಮೋದಿ ಅವರಿಗೆ ಥ್ಯಾಂಕ್ ಯು. ಇಂದು ವಿಜಯಪುರ ನಗರದಲ್ಲಿ ವಿಜಯಪುರ ಜಿಲ್ಲೆಯ ನಮ್ಮ ಮೊದಲಿನ MP ಗಳಂತ ರಮೇಶ್ ಜಿಗಜಿಣಗಿ ಸಾಹೇಬರು ಇವತ್ತು ತಾರೀಖು 16ರಂದು ಬೃಹತ್ ಮೆರವಣಿಗೆ ಮುಖಾಂತರ ಸಾವಿರಾರು ಕಾರ್ಯಕರ್ತರು ಕರ್ಕೊಂಡು ಇವತ್ತು ನಾಮಿನೇಷನ್ ಮಾಡುವಂಥ ಕಾರ್ಯಕ್ರಮವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಸಾವಿರಾರು ಕಾರ್ಯಕರ್ತರು ಭಾಗವಹಿಸ್ತಾ ಇದ್ದಾರೆ. ರೈತರು, ಯುವಕರು ಒಳ್ಳೆಯ ಹುಮ್ಮಸ್ಸಿನಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಬರುವಂಥ ದಿನದಲ್ಲಿ ಭಾರತೀಯ ಜನತಾ ಪಕ್ಷ ಕರ್ನಾಟಕದಲ್ಲಿ 28ಕ್ಕೆ 28 ಸೀಟನ್ನು ಗೆಲ್ಲುವ ಮುಖಾಂತರ ಈ ವರ್ಷ ನರೇಂದ್ರ ಮೋದಿಯವರು ಹೇಳಿದ ಒಂದು ಘೋಷಣೆ ಪ್ರಕಾರ ಅಗ್ಲಿ ಬಾರ್ 400 ಪಾರ್ ಅನ್ನುವ ಹಾಗೆ 400ಕ್ಕೂ ಹೆಚ್ಚು ನಾವು BJPಯನ್ನು ಗೆದ್ದು ನರೇಂದ್ರ ಮೋದಿಯನ್ನು 3ನೇ ಸಾರಿಗೆ ಪ್ರಧಾನಮಂತ್ರಿ ಮಾಡಲು ಜನ ಪಣ ತೊತ್ತಿದ್ದಾರೆ. ಅದಕ್ಕೆ ನಾವೆಲ್ಲರೂ ಬದ್ಧಾಗಿ ಕೆಲಸ ಮಾಡ್ತೇವೆ ಅಂತ ಹೇಳ್ತಾ ಇದ್ದೀವಿ. ಕಾಂಗ್ರೆಸ್ದವ್ರು ಅಂತಾರೆ 1 ಲಕ್ಷ ಮತಗಳಿಂದ ಅವ್ರು ಗೆದ್ಕೊಂಡ್ ಬರ್ತಾರೆ ಅಂತ ಹೇಳಿ. ಕಾಂಗ್ರೆಸ್ದವರು ಹೇಳ್ಬೋದು, ಯಾಕಂದ್ರೆ ಅವರು ಕೆಲವೊಂದು ಮಂದಿ MLA ಗಳಿರ್ಬೋದು, ಶಾಸಕ ಸಚಿವರು ಇರ್ಬೋದು, ಹೇಳ್ಬೋದು, ಅವ್ರದ್ದು ವಿಷಯ ತಮ್ಮ ಹಂಚ್ಕೋತಾರ. ಆದ್ರೆ ಜನರ ಮನಸ್ಸಿನಲ್ಲಿ ನಾಡಿ ಮಿಡಿತ ಏನಿದೆ, 100% ರಮೇಶ್ ಜಿಗಜಿಣಗಿ ಅವರು 2 ಲಕ್ಷ ಮತ ಅಂತರದಿಂದ ಆರಿಸಿ ಬರ್ತಾರೆ. ಇದರೊಳಗೆ ಯಾವುದೇ ಸಂದೇಶ ಇಲ್ಲ. ಇವ್ರು ಏನಾರ ಸಚಿವರು ಹೇಳ್ತಿದ್ರೆ ಅದು ತಪ್ಪು ಕಲ್ಪನೆ. ಸಚಿವರು ತಮ್ಮ ಇದು ವ್ಯಕ್ತಿತ್ವ ಹೇಳ್ಬೋದು, ಆದ್ರೆ ಬರಂಗಿಲ್ಲ. ಯಾಕಂದ್ರೆ ಜನರ ನಾಡಿ ಮಿಡಿತದೊಳಗೆ ತಾವು ಆಲ್ರೆಡಿ ಸರ್ವೆ ಮಾಡಿರ್ಬೋದು. ವಿಜಯಪುರ ಮತಕ್ಷೇತ್ರದಾಗ ನೀವು ಅಡ್ಡಾಡ್ರಿ, ನಿಮಗೆ ಗೊತ್ತಾಗುತ್ತೆ BJP 100% ಆರ್ಸ್ ಬಂದೇ ಬರ್ತೈತಿ. ಇದರೊಳಗೆ ಯಾವುದೇ ಸಂದೇಶ ಇಲ್ಲ. ಚಂದ್ರು ಚೌಧರಿ ಅಂತೇಳಿ ಭಾರತೀಯ ಜನತಾ ಪಕ್ಷದ ಮಾಜಿ ಉಪಾಧ್ಯಕ್ಷರು, ಬಿಜಾಪುರ. ನಮ್ಮ ಅಭ್ಯರ್ಥಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಮೇಶ್ ಅಣ್ಣ ಜಿಗಜಿಣಗಿ ಅವರು
ಬಹಳ ಸರಳ ಸಜ್ಜನಿಕೆಯ ರಾಜಕಾರಣಿ ಕೂಡ ಹೌದು. ಅವರು ಈಗಾಗಲೇ 11 ಬಾರಿ ಗೆಲುವನ್ನು ಸಾಧಿಸಿದ್ದಾರೆ. ಇನ್ನೊಂದು ಬಾರಿ ಖಂಡಿತವಾಗಿ 3 ಲಕ್ಷದ ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸ್ತಾರೆ. NDA ಒಂದು ಮೈತ್ರಿಕೂಟದಿಂದ ಕೂಡ ನಾವು ಇನ್ನೂ ಅತ್ಯಂತ ಹೆಚ್ಚು ಮತಗಳ ಅಂತರದಿಂದ ಅವ್ರು ಗೆಲ್ತಾರನ್ನೋ ವಿಶ್ವಾಸವನ್ನು ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸ್ತಾ ಇದ್ದೀನಿ. ಯಾಕಂತಂದ್ರೆ ಇವತ್ತು ಕಾಂಗ್ರೆಸ್ನವ್ರಿಗಾಗಿದೆ, ಮಹಿಳೆಯರಿಗೆ 2,000 ರೂಪಾಯಿ ಕೊಟ್ಟಿದ್ದಾರೆ, ನಾವೇ ಗೆಲ್ತೀವಿ ಅನ್ನೋ ಒಂದು ಇದರಲ್ಲಿ ಇದ್ದಾರೆ ಅವರು. ಆದರೆ ಇವತ್ತು ಹೆಣ್ಣು ಮಕ್ಕಳಿಗೆ 33% ಮೀಸಲಾತಿಯನ್ನು ತಂದಿರೋದು ಭಾರತೀಯ ಜನತಾ ಪಕ್ಷ, ಅದು ಮೋದಿಜಿಯವರ ಕೊಡುಗೆ. ಹೀಗಾಗಿ ಮೋದಿಜಿಯವರ ಕೊಡುಗೆಗಳು ಸಾಕಷ್ಟು ಇದಾವೆ. ನಮ್ಮ ಜಿಲ್ಲೆಗೂ ಕೂಡ ಜಿಗಜಿಣಗಿ ಸಾಹೇಬರು 1 ಲಕ್ಷ ಕೋಟಿ ಅನುದಾನವನ್ನು ತಂದು ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ. 7 ರಾಷ್ಟ್ರೀಯ ಹೆದ್ದಾರಿಗಳನ್ನು ಕೊಟ್ಟಿದ್ದಾರೆ, ಏರ್ಪೋರ್ಟ್ಗಳನ್ನು ಮಾಡಿದ್ದಾರೆ ಮತ್ತು ಸುಂದರವಾದಂತಹ ರೈಲ್ವೆ ನಿಲ್ದಾಣಗಳು ಆಗಿವೆ. ಸಾಕಷ್ಟು ಅಭಿವೃದ್ಧಿ ಪರ್ವ ಕಾರ್ಯಗಳು ಕೂಡ ಆಗಿದಾವೆ. ಹೀಗಾಗಿ ನಾವು ಅತ್ಯಂತ ಹೆಚ್ಚು ಮತಗಳ ಅಂತರದಿಂದ ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದು ಬಹಳ ಸಂತೋಷದಿಂದ ಸಹಸ್ರಾರು ಸಂಖ್ಯೆಯಲ್ಲಿ ನಾವೆಲ್ಲರೂ ಕೂಡ ಇವತ್ತು ನಾಮಿನೇಷನ್ ಸಲ್ಲಿಕೆಗಾಗಿ ಬಂದಿದ್ದೀವಿ. ನಿಮ್ಮೆಲ್ಲರ ಸಹಕಾರ ಇರಲಿ ಅಂತಕ್ಕಂಥ ಒಂದು ಮಾತು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಶಿಲ್ಪಾ ಕುದ್ರಗುಂಡ, ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷರು. ನಮಸ್ಕಾರ. ಇವತ್ತು ನರೇಂದ್ರ ಮೋದಿಯವರ ಪಕ್ಷ BJPಯ ಪಕ್ಷ ನಮ್ಮ ಬಿಜಾಪುರ ಲೋಕಸಭಾ ಅಭ್ಯರ್ಥಿಯಾಗಿರ್ತಕ್ಕಂಥ ರಮೇಶ್ ಜಿಗಜಿಣಗಿ ಅವರ ಚುನಾವಣೆ ಎಲ್ಲ ಕಾರ್ಯಕರ್ತರು ಹಳ್ಳಿಗಳಿಂದ ಎಲ್ಲ ಕ್ಷೇತ್ರಗಳಿಂದ ಅವ್ರು ಹೆಂಗಪ್ಪ ಅಂದ್ರೆ ಒಂದು ಅವ್ರ ಮನ್ಯಾಗ ಏನು ಲಗ್ನ ಮದುವೆ ಇರ್ತದಲ್ಲ ಆ ರೀತಿ ಹರಿದು ಬರುವಂಥ ಸನ್ನಿವೇಶಗಳನ್ನು ತಾವು ಕಾಣ್ತಾ ಇದ್ದೀರಿ. ಅತ್ಯಂತ ಪ್ರಚಂಡ ಬಹುಮತದಿಂದ ಈ ವರ್ಷ ಹೋದ ಸಲ 2,85,000 ಮತಗಳ ಅಂತರದಿಂದ ಜಯ ಗಳಿಸ್ಯಾರ. ಆದರೆ ಈ ಸಲ ಅದಕ್ಕಿಂತ ಹೆಚ್ಚು. ಯಾಕಪ್ಪ ಅಂತಂದ್ರೆ ಹೋದ ಸಲ ಕಾಂಗ್ರೆಸ್ ಮತ್ತು ದಳ ಎರಡೂ ಸಮ್ಮಿಶ್ರ ಸರ್ಕಾರ ಇದ್ದಾಗ ಅವರು 2,85,000 ಬಂದಾರ. ಇವತ್ತು ಅದೇ ಭಾರತೀಯ ಜನತಾ ಪಕ್ಷ ಮತ್ತು ಜನತಾದಳ ಇರುವುದರಿಂದ ಅತಿ ಹೆಚ್ಚಿನ ದಳದ ಓಟ್ ನಮಗೆ ಬರ್ತಾವೆ. ಅದಕ್ಕೆ ಅತಿ ಹೋದ ಸಲಕ್ಕಿಂತಲೂ ಈ ಸಲ 3 ಲಕ್ಷ ಅಂತರದಿಂದ ಗೆದ್ದಿದ್ದಾರೆ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ರಮೇಶ್ ಜಿಗಜಿಣಗಿ ಅವರಿಗೆ ಯಾವ ಪಕ್ಷ ಸಂಬಂಧ ಇಲ್ಲ. ಯಾವ ರೀತಿ ಬರ್ದಾರಪ್ಪ ಅಂತಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಹೆಂಗೆ ಅಜಾತ ಶತ್ರು ಇದ್ರು, ನಮ್ಮ ಜಿಲ್ಲೆಯಲ್ಲಿ ರಮೇಶ್ ಜಿಗಜಿಣಗಿ ಅವರು ಅಜಾತ ಶತ್ರು ಅದಾರ. ದಳದವ್ರು ಓಟ್ ಹಾಕ್ತಾರ, ಕಾಂಗ್ರೆಸ್ದವ್ರು ಓಟ್ ಹಾಕ್ತಾರ, BJP ಅವರಂತರೂ ತಮ್ಮ ತವ್ರ ಮನಿ ಪಕ್ಷ ಇದ್ದಂಗೆ. ಅದಕ್ಕೆ ಮುಂದೆ ಇದರ ಪಕ್ಷದವರು ನಿಂದ್ರಲಾಕ ಭಯಭೀತರಾಗ್ಯಾರ. ಈಗ ಒಟ್ಟು MLAಗಳು ಇದ್ರು ನಮಗೆ ಒಂದೇ ಬಿಜಾಪುರ ನಗರ ಶಾಸಕರು ಒಬ್ಬರೇ ಇದ್ರು ಅಷ್ಟು ಬಲ ಇವತ್ತು ಇಡೀ ಜಿಲ್ಲೆ ಒಳಗೆ ಇಡೀ ರಾಜ್ಯದೊಳಗೆ ಪ್ರಥಮ ಅತ್ಯಂತ ಹೆಚ್ಚಿನ ಮತ ತಗೊಂಡು ಆರಿಸಿ ಬರೋರು ಯಾರು ಇದ್ರೆ ಅವ್ರು ರಮೇಶ್ ಜಿಗಜಿಣಗಿ ಅವ್ರ ಅಂತೇಳಿ ಈ ಸಂದರ್ಭದಾಗ ಹೇಳ್ತಾರೆ. ರಾಜುಗೌಡ ಪಾಟೀಲ್, ಐನಾಪುರ್. ಮೋದಿ ಅವರಿಗೆ, ನರೇಂದ್ರ ಮೋದಿ ಅವರಿಗೆ, ರಮೇಶ್ ಜಿಗಜಿಣಗಿ ಸಾಹೇಬರಿಗೆ. बोलो भारत माता की जय, बोलो भारत माता की जय।